ದಿನಗಳ ಸಂಭ್ರಮ ಇದು ಸವಿ ಸವಿ ನೆನಪಿನ ಸಂಭ್ರಮ ಸಂಭ್ರಮ ಇದು ಸಂಭ್ರಮ. ಗುರುಗಳು ದೇವರಿಗೆ ಸಮಾನ ಅನ್ನುವ ಮಾತನ್ನ ಪಾಲಿಸಿಕೊಂಡು ಬಂದಿರುವ ಭಾರತೀಯ ಸಂಪ್ರದಾಯದಲ್ಲಿ ಗುರುಗಳಿಗೆ ವಿಶೇಷ ಸ್ಥಾನಮಾನವಿದೆ. ಒಬ್ಬ ಗುರು ತನ್ನ ಶಿಷ್ಯನನ್ನ ಬೆಳೆಸಲು ತನ್ನ ಇಡೀ ಪ್ರತಿಭೆಯನ್ನ ದಾರಿ ಎರೆಯುತ್ತಾನೆ. ತನ್ನ ಶಿಷ್ಯರು ಸಾಧನೆ ಮಾಡಿದಾಗ ಅವರಿಗೆ ಹೆಚ್ಚು ಸಂಭ್ರಮವಾಗುತ್ತದೆ. ತನಗೆ ಮಾಡಲು ಸಾಧ್ಯವಾಗದೇ ಇರುವುದು ತನ್ನ ಮಕ್ಕಳ ಮೂಲಕ ನಡೆಯಲಿ ಎಂದು ಆಶಿಸ್ತಾನೆ. ಇಂತಹ ಗುರುಗಳಿಂದಾಗಿಯೇ ಇಂದು ಅದೆಷ್ಟೋ ಸಾಧಕರು ಇಂತಹ ಸಾಧನೆಗಳನ್ನ ಮಾಡಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ಇಂತಹ ಗುರುಗಳ ಪಾಲಿಗೆ ಸೇರುತ್ತಾರೆ ಎಂ ಶಿವಾನಂದ ಗಟ್ಟಿ ಸರ್. ಹೌದು, ಇಂದು ಸ್ವಿಮ್ಮಿಂಗ್ ನಲ್ಲಿ ಗಣನೀಯ ಸಾಧನೆ ಮಾಡುತ್ತಿರುವ ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಬೆಳವಣಿಗೆಗೆ ಶಿವಾನಂದ್ ಗಟ್ಟಿ ಅವರು ನೀಡಿದ ಕೊಡುಗೆ ಅಪಾರ. ಈ ಮಹಾನ್ ಗುರುವಿನ ಬಗ್ಗೆ ತಿಳ್ಕೊಳ್ಳೋಣ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಇದು ಶುಭ ದಿನಗಳ ಸಂಭ್ರಮ ಇದು ಸವಿ ಸವಿ ನೆನಪಿನ ಸಂಭ್ರಮ ಸಂಭ್ರಮ ಇದು ಸಂಭ್ರಮ. ತಾನು ಕಲಿತ ವಿದ್ಯೆಯನ್ನ ಇನ್ನೊಬ್ಬರಿಗೆ ದಾರಿ ಎರೆಯಬೇಕು ಎನ್ನುವ ಹಂಬಲ ಎಲ್ಲರಿಗೂ ಇರುವುದಿಲ್ಲ. ಇದ್ರೂ ಅದನ್ನ ದಾರಿ ಎರೆಯುವುದು ಅಷ್ಟೊಂದು ಸುಲಭದ ಮಾತಲ್ಲ. ಆದ್ರೆ ಅವೆರಡನ್ನ ಮಾಡಿಕೊಂಡು ಬಂದು ರಾಜ್ಯಕ್ಕೆ ಅದೆಷ್ಟು ಈಜುಪಟುಗಳನ್ನ ಕೊಡುಗೆಯಾಗಿ ನೀಡಿದ ಹೆಗ್ಗಳಿಕೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ತರಬೇತುದಾರರಾದ ಎಂ ಶಿವಾನಂದ ಗಟ್ಟಿಯವರಿಗೆ ಸಲ್ಲುತ್ತದೆ. ತಾನು ಸರ್ಕಾರಿ ಹುದ್ದೆಯಲ್ಲಿದ್ರೂ ಕೂಡ ತಮ್ಮ ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಈಜು ಕಲಿಸುವಂತಹ ಮಹಾನ್ ಕೆಲಸವನ್ನ ಮಾಡುತ್ತಾ ಬಂದ ಎಂ ಶಿವಾನಂದ ಗಟ್ಟಿಯವರ 60ನೇ ಹುಟ್ಟುಹಬ್ಬವನ್ನ ಅವರ ಶಿಷ್ಯ ವರ್ಗ ಮತ್ತು ಅವರ ಕುಟುಂಬ ವರ್ಗ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಹಾಗಿದ್ರೆ ಕಾರ್ಯಕ್ರಮದ ಸಂಭ್ರಮ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಇಂದು ರಾಜ್ಯದಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿರುವ ಕ್ರೀಡಾ ಸಂಸ್ಥೆ. ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯದ ನಾನಾ ಭಾಗಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಶಿವಾನಂದ್ ಗಟ್ಟಿಯವರು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಕಳೆದ 30 ವರ್ಷಗಳಿಂದ ಕ್ಲಬ್ ಅನ್ನ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. ಜೊತೆಗೆ ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿಯೂ ಸೇವೆಯನ್ನ ಸಲ್ಲಿಸುತ್ತಿದ್ದು, ವಿದಾಯದ ಹೊಸ್ತಿಲಿನಲ್ಲಿರುವ ಶಿವಾನಂದ್ ಗಟ್ಟಿಯವರ 60ನೇ ಹುಟ್ಟುಹಬ್ಬವನ್ನ ವಿಶಿಷ್ಟ ಬಗೆಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಶಿವಾನಂದ ಗಟ್ಟಿಯವರ ಮೇಲಿರುವ ಅಪಾರ ಅಭಿಮಾನ ವ್ಯಕ್ತವಾಯಿತು. Dance class, swimming class, swimming. Can you speak about Gatti sir? Gatti sir nama coach. Awa era bande. Gatti sir na batti na kudu alle bande. Bete. Arete kalpage. Okay. Oh God, one more remix. खबर है, ये कैसा असर है, तुमसे मिलने के बाद दिल
And the person whom I have seen from I think last 6 years, who is very dedicated, hardworking, committed, and whatever he has done to motivate students, he has done it 100%. So we have M. Shivanand Gatti, the secretary of Mangala Swimming Club, celebrating 60th year, and we have seniors whom Gatti sir has motivated, given a proper guidance, and they are here on the stage, and you know how they perform as a parents. I can tell that Gatti sir is not only my coach, he's my mentor. I can call him as my own dad because he treats me as his own daughter. So I can't tell him this, he's just my coach. I can tell he gives me only good training or something. I can tell that he motivates me mentally and through physically. And as he says, he's too smart in water. So no other kid will get scared going near him. He's not only into swimming, he's into everything, I can tell. Like, Gatti sir, you're the bestest. Happy birthday to you. Happy birthday to you. Happy birthday to you, dear Gatti sir. Happy birthday to you. May the good God bless you. May the good God bless you. May the good God bless you and keep you. Happy birthday to you. A small drama kind thing like what Gatti sir actually does. So, are you ready for that? Okay. First, this is Gatti sir taking Shishir to the pool. Before. Hey Shishir, daadaya, late at class, ho gaya na swimming bega. Pura seriousness se ji pure bega. Stroke side mat bega, stroke side. Elbow high mat se incha kodu. Streamline pura incha, sari mat, streamline pura bega ka pura illa. Streamline sari mat, sari. Kick. Kick sari mat pon motto nikolo. Make sure elbow high, back to ka. Do elbow high, sari mat do elbow. Mate kick pada. Head down. Congratulations and celebrations when I tell everyone that you're in love with me. Congratulations and jubilations. I want the world to know I'm happy as can be. Who would believe that I could be happy and contented? I used to think that happiness hadn't been invented, but that was in the bad old days before I met you. When I let you walk into my heart. Congratulations and celebrations when I tell everyone that you're in love with me. Congratulations and jubilations. I want the world to know I'm happy as can be. I was afraid that maybe you thought you were above me, that I was only fooling myself to think you'd love me. But then tonight you said you couldn't live without. Happy birthday to you, and may all your dreams
मौसम छे अब आओ मेरे पास रह जाओ मेरे साथ प्रेमनिया मौसम छे हो गई रात मन भरो बदीवार प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग वेद जुए तारी बात गाड़ा तारा ओरे छबीला तारा ओरे रंगीला तारा रंग वेद जुए तारी बात रे छुप छुप के तुम्हें ಶಿವಾನಂದ ಗಟ್ಟಿ ಸರ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಗಳನ್ನ ಕೊಡ್ತೀನಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ಇದು ಶುಭ ದಿನಗಳ ಸಂಭ್ರಮ, ಇದು ಸವಿ ಸವಿ ನೆನಪಿನ ಸಂಭ್ರಮ, ಇದು ಸಂಭ್ರಮ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯಾವುದೇ ಗುರುವಿಗೆ ತನ್ನ ಶಿಷ್ಯ ವರ್ಗದಿಂದ ಗೌರವವನ್ನ ಸ್ವೀಕರಿಸುವುದು ಎಂದ್ರೆ ಅದೊಂದು ಅವಿಸ್ಮರಣೀಯ ಕ್ಷಣ. ತಾನು ಪಟ್ಟ ಶ್ರಮ ಸಾರ್ಥಕವಾಯಿತು ಎನ್ನುವ ಧನ್ಯತಾ ಭಾವದ ಸಂದರ್ಭ. ತನ್ನ ನೂರಾರು ಮಂದಿ ಶಿಷ್ಯರು, ಅವರ ಪೋಷಕರು, ತನ್ನ ಅಭಿಮಾನಿಗಳು ಹೀಗೆ ಎಲ್ಲರಿಂದ ವ್ಯಕ್ತವಾದ ಅಭಿಮಾನವು ಶಿವಾನಂದ ಗಟ್ಟಿ ಮತ್ತು ಅವರ ಕುಟುಂಬಕ್ಕೆ ಧನ್ಯತಾ ಭಾವವನ್ನ ಮೂಡಿಸಿತು. नाचो धनादन म्यूजिक बजाओ कह दो ये सबसे है सेलिब्रेशन नाचो धनादन म्यूजिक बजाओ कह दो ये सबसे आज की पार्टी मेरी तरफ से आज की पार्टी मेरी तरफ से चंद को बोलो रे पलक से आज की पार्टी मेरी तरफ से चंद को बोलो रे पलक से आज की पार्टी मेरी तरफ से दिन फटाफट टिंगी पापा दम दम डुकर डुकर दम दम डुकर डुकर दम दम डुकर डुकर दिन फटाफट टिंगी पापा. ಶಿವಾನಂದ ಗಟ್ಟಿಯವರು ನಮ್ಮ ಕ್ಲಬ್ಬಿನ ಸ್ಥಾಪಕ ಸದಸ್ಯರಾಗಿದ್ದು ಅವರು ಕಳೆದ 30 ವರ್ಷದಿಂದ ಕ್ಲಬ್ಬನ್ನು ಜನರಲ್ ಸೆಕ್ರೆಟರಿಯಾಗಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಂ ಶಿವಾನಂದ ಗಟ್ಟಿ ಅವರ ಹೆಸರು ಕೇಳಿದರೆ ಎಲ್ಲ ಮಕ್ಕಳು ನೋಡೋದು ಅಂತಂದರೆ ಗಟ್ಟಿ ಸರ್ ಹೇಳಿ ಹೇಳ್ತಾರೆ. ಶಿವಾನಂದ ಗಟ್ಟಿಯವರನ್ನು ಕಳೆದ 32 ವರ್ಷಗಳಿಂದ ಅಂದರೆ ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ ಸಂಸ್ಥಾಪಕ ಸದಸ್ಯರು ಅವರು ಹಾಗೂ ನಮ್ಮ ದಿವಂಗತ ರವೀಶ್ ಸರ್ ಇಬ್ಬರು ಈ ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬನ್ನು ಸಂಸ್ಥಾಪಕರಾಗಿ ಆ ದಿನದ ಸಮಯದಲ್ಲಿ ಮತ್ತು ಕೆ ವಿ ಪ್ರಭು ಈ ಬಳಗ ಒಂದು 3 ಜನ ಸೇರಿಕೊಂಡು ಆ 32 ವರ್ಷಗಳಿಂದ ಈ ಒಂದು ದೋಣಿಯನ್ನು ಹೇಗೆ ಸಾಗಿಸಿದ್ದಾರೆ ಅಂದರೆ ಆ ಸಮಯದಲ್ಲಿ ನಾವು ಇನ್ನೂ ನೆನಪಿದೆ, ಮಂಗಳ ಈಜು ಕೊಳ ಸ್ಟಾರ್ಟ್ ಆದದಷ್ಟೇ. ಆಗಿನಿಂದ ಅವರು ಶಿವಾನಂದ ಗಟ್ಟಿ ಮತ್ತು ಕೆ ವಿ ಪ್ರಭು ಅವರೆಲ್ಲ ಸೇರಿಕೊಂಡು ಮುಂದೆ ರವೀಶ್ ಸರ್ ಈಗ ಅವರು ನಮ್ಮೊಟ್ಟಿಗೆ ಇಲ್ಲ, ಲಾಸ್ಟ್ 2 ವರ್ಷದಿಂದ ನಿಧನರಾಗಿದ್ದಾರೆ. ಅವರೆಲ್ಲ ಸೇರಿಕೊಂಡು ಮಕ್ಕಳನ್ನು ಹೆಕ್ಕಿ ತಂದುಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಕರ್ಕೊಂಡು ಅವರಿಗೆ ಸ್ವಿಮ್ಮಿಂಗನ್ನು ಕಲಿಸುವುದು. ಆನಂತರ ತದನಂತರ ಎಷ್ಟೇ ಆರ್ಥಿಕ ತೊಂದರೆ ಬಂದರೂ ಆಮೇಲೆ ಪುರುಷೋತ್ತಮ್ ಸರ್ ಸೇರಿಕೊಂಡ್ರು, ಹಾಗೆ ತದನಂತರ ನಾನು ಸೇರಿಕೊಂಡೆ. ಹಾಗಾಗಿ ಆ ಒಂದು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬನ್ನು ಈಗ ನಾವು ಅದು ಆಲದ ಮರವಾಗಿ ಬೆಳೆದಿದೆ. ನಾವು ಇವತ್ತು ನಮಗೆ ಬಹಳ ಸಂತೋಷದ ವಿಷಯ, ನಮ್ಮ ಕ್ಲಬ್ಬಿನ ಸ್ಥಾಪಕ ಸದಸ್ಯ ಆಗಿದ್ದಂಥ ಶಿವಾನಂದ ಗಟ್ಟಿಯವರಿಗೆ 60 ತುಂಬಿದ ಕಾರಣ ಅವರ ಒಂದು ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಈಗಿನ ಸದಸ್ಯರು ಪದಾಧಿಕಾರಿನವರು ಒಳ್ಳೆ ರೀತಿಯಲ್ಲಿ ಒಂದು ಅವರ 60ನೇ ಹುಟ್ಟುಹಬ್ಬದ ಒಂದು ಸಂಭ್ರಮದ ಆಚರಣೆ ಮಾಡುವಾಗ ನಮಗೆ ಭಾಳ ಸಂತೋಷ ಆಯಿತು.
ಮಕ್ಕಳು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಅವರಿಗೆ ಬೇಕಾದ ಪ್ರೋತ್ಸಾಹ ಎಲ್ಲರಿಂದಲೂ ಸಿಗಬೇಕು ಎನ್ನುವುದು ಶಿವಾನಂದ್ ಗಟ್ಟಿಯವರ ಕನಸು. ಇವರ ಈ ಕನಸಿಗೆ ಇವರ ಪತ್ನಿ, ಇಬ್ಬರು ಮಕ್ಕಳ ಸಹಿತ ಇಡೀ ಕುಟುಂಬವೇ ಬೆನ್ನೆಲುಬಾಗಿದೆ. ಇವರ ಪುತ್ರ ಶಿಶಿರ್ ಕೂಡ ತನ್ನ ಅಪ್ಪನದೇ ಹಾದಿಯಲ್ಲಿ ಸಾಗುವ ಭರವಸೆಯನ್ನ ಮೂಡಿಸುತ್ತಿದ್ದಾರೆ. ನಾನು ಶಿವಾನಂದ್ ಗಟ್ಟಿ, ಅಬಕಾರಿ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈಗ ಸದ್ಯಕ್ಕೆ ಮಂಗಳೂರಿನ ಉತ್ತರ ವಲಯ 1ರ ಅಬಕಾರಿ ಉಪನಿರೀಕ್ಷಕರಾಗಿ ಕೆಲಸ ಮಾಡ್ತಿದ್ದೇನೆ. ನಾನು 1980ನೇ ಇಸವಿಗೆ ಇಲಾಖೆಗೆ ಸೇರ್ಪಡೆಗೊಂಡು ಸುಮಾರು 39 ವರ್ಷಗಳ ಕಾಲ ಸರ್ವಿಸಲ್ಲಿದ್ದು, ಇದೇ ತಿಂಗಳು 31ನೇ ದಿನಾಂಕದಂದು ನಿವೃತ್ತಿ ಹೊಂದಲಿದ್ದೇನೆ. ನಾನು ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಸುಮಾರು 11-12 ಬಾರಿ ಕರ್ನಾಟಕ ತಂಡವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಪರ್ಧಿಸಿರುತ್ತೇನೆ. ಇತ್ತೀಚೆಗೆ ಕೂಡ ಗುಜರಾತಿನ ಗಾಂಧಿನಗರಕ್ಕೆ ಹೋಗಿ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತೇನೆ. ಈಗ ಪ್ರಸ್ತುತ ಮಂಗಳ ಈಜು ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಹಾಗೂ ಮಂಗಳ ಈಜು ಕ್ಲಬ್ಬಿನ ಓರ್ವ ತರಬೇತುದಾರರಾಗಿ ಕೂಡ ಸುಮಾರು ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದು, ಅವರು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಪೂರ್ಣ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಹಾಗೂ ನಮ್ಮ ಕ್ಲಬ್ಬಿನ ಮುಖ್ಯ ತರಬೇತುದಾರರಾದ ಲೋಕರಾಜ್ ವಿಟ್ಲ ಅವರ ಜೊತೆಯಲ್ಲಿ ನಮ್ಮ ತಂಡವೇ ಈ ಮಕ್ಕಳನ್ನು ತರಬೇತುಗೊಳಿಸುತ್ತಿದೆ. ನಾನು ಸಾಧಾರಣ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು 30 ವರ್ಷದಿಂದ 27-28 ವರ್ಷದಿಂದ ಈ ಈಜು ಇದರಲ್ಲಿ ಇದ್ದೇನೆ, ಈಜು ತರಬೇತಿ ವಿಭಾಗದಲ್ಲಿ. ಮುಂಚಿನಿಂದ ಕೂಡ ನನ್ನ ಜೊತೆಯಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ನಾವು ಇದಕ್ಕೋಸ್ಕರವೇ ಒಂದು ಮಕ್ಕಳಿಗೆ ಟ್ರೈನಿಂಗ್ಗೋಸ್ಕರವೇ ಮಾಡಿದ್ದು. ಅಮ್ಮ ಇಲ್ಲಿದ್ದಾರೆ, ಅವರು ಸುಮಾರು 97 ವರ್ಷದಿಂದ ಇದ್ದಾರೆ. ಈಗ ಅವರಿಗೆ 97 ವರ್ಷ ಪ್ರಾಯ. ಅವರು ಚಿಕ್ಕಂದಿನಿಂದಲೇ ನಮ್ಮನ್ನು ಸಾಕಿಕೊಂಡು ಈಗ ಇದೇ ಸ್ಟೇಜಲ್ಲಿ ಬಂದೆ. ಆದರೆ ಸಹ ನಾವು ಅವರೊತ್ತಿಗೆ ಆಟ ಆಡ್ತಾ ಇದೇ ರೀತಿ ನಾವು ಇನ್ನು ಬೆಳೀತಾ ಇದ್ದೇವೆ. ನನಗೆ 60 ವರ್ಷ ಆದರೆ ಸಹ ಅವ್ರಿಗೆ 97 ವರ್ಷದಲ್ಲೂ ಆರೋಗ್ಯದಿಂದಿದ್ದಾರೆ. ಆಚೀಚೆ ನಾವು ಓಡಾಡಲಿಕ್ಕೆ ಆಗೋದಿಲ್ಲ, ಆದರೂ ಬೆಡ್ಡಲ್ಲಿದ್ದಾರೆ. ಆದರೆ ಅವರ ಸಂಪೂರ್ಣ ಆರೈಕೆಯನ್ನು ನನ್ನ ಧರ್ಮಪತ್ನಿಯವರು ಮೊಯ್ನಿಯವರು ಮಾಡ್ತಾ ಇದ್ದಾರೆ. ನಾನು ಶಿಶಿರ್ ಗಟ್ಟಿ ಅಂತ ಅವರ ಸುಪುತ್ರ. ನಾನು 6 ವರ್ಷ ಇರುವಾಗ ಸ್ವಿಮ್ಮಿಂಗಿಗೆ ಹಾಕಿದರು ನನ್ನನ್ನು. ಆವಾಗ ಫಸ್ಟಿಗೆ ಎಲ್ಲ ಮಕ್ಕಳನ್ನ ಸಹಜ ಎಲ್ಲರಿಗೆ ಹೆದರಿಕೆ ಆಗ್ತದೆ, ಪೂಲ್ ಹಾಗೆ ತುಂಬ ಜನ ಹೇಳ್ತಾಯಿದ್ರು, ನಿನ್ನಪ್ಪ ಇಷ್ಟು ದೊಡ್ಡ ಸ್ವಿಮ್ಮರ್, ನೀನೆಂಥದ್ದು ನೀರಿಗೆ ಇಳಿಲಿಕ್ಕೆ ಹೆದರ್ತಾ ಇದ್ದಿ ಹಾಗೆ ಹೀಗೆಲ್ಲ. ಆವಾಗ ನನಗೆ ಫಸ್ಟಿಗೆ ಸ್ವಿಮ್ಮಿಂಗ್ ಕಲಿಸಿದವರು ಪುಂಡ್ಲಿಕ್ ಕಾರ್ವಿ ಅಂತ. ಅವರು ಕಲಿಸಿದ ಮೇಲೆ ತಂದೆನೇ ಕಲಿಸಿದ್ದು. ಈಗ ತನಕ ಸಹ ಅವರೇ ಮಾಡೋದು. ಅದರ ಮುಂಚೆ ರವಿ ಸರ್ನ ಅಂಡರಲ್ಲಿದ್ದೆ. ಒಂದು 9th ಸ್ಟ್ಯಾಂಡರ್ಡ್ ತನಕ ಅವರೊಟ್ಟಿಗಿದ್ದೆ. ಆಮೇಲೆ ಲೋಕರಾಜ್ ಸರ್ ಬಂದದ್ದು. ಲೋಕರಾಜ್ ಸರ್ ಬಂದ ಮೇಲೆ ನಾನು ನನ್ನ ಫಸ್ಟ್ ನ್ಯಾಷನಲ್ಸ್ ಮಾಡಿದ್ದು ಲೋಕರಾಜ್ ಸರ್ ಒಟ್ಟಿಗೆ. ಮತ್ತು ಈಗ ಡಿಗ್ರಿ ಮಾಡ್ತಾಯಿದ್ದೇನೆ BCA SDM ಕಾಲೇಜಲ್ಲಿ. ಅಲ್ಲಿ ಕೂಡ ಯೂನಿವರ್ಸಿಟಿ ಟ್ರೈ ಮಾಡ್ತಾಯಿದ್ದೇನೆ. ಈಗ ಇನ್ನೂ ನೆಕ್ಸ್ಟ್ ಇಯರ್ 1 ವರ್ಷ ಉಂಟು. ಈಗ 2nd ಇಯರಲ್ಲಿದ್ದೇನೆ, ಇನ್ನು 1 ವರ್ಷ ಉಂಟು. ಹಾಗೆ ಯೂನಿವರ್ಸಿಟಿಗೆ ಟ್ರೈ ಮಾಡ್ತಾಯಿದ್ದೇನೆ. ಆದರೆ ಈಗ ನಮಗೆ ಇಲ್ಲಿ ಕೋಚ್ ಸ್ವಲ್ಪ ಪ್ರಾಬ್ಲಮ್ ಉಂಟಂತ ಅಪ್ಪ ಸಹ ಡ್ಯೂಟಿಯಲ್ಲಿರುವಾಗ ಅವರ ಚಿಕ್ಕ ಮಕ್ಕಳು ತುಂಬ ಜನ ಇದ್ದರು. ಹಾಗೆ ನಾನು ಸ್ವಿಮ್ಮಿಂಗ್ ಡ್ರಾಪ್ ಮಾಡಿ ಈಗ ಕೋಚಿಂಗ್ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮೋಹಿನಿ ಶಿವಾನಂದ್ ಅಂತ. ನಾನು ಸಿಂಡಿಕೇಟ್ ಬ್ಯಾಂಕಿನಲ್ಲಿ ವರ್ಕ್ ಮಾಡ್ತಿದ್ದೇನೆ. ನನ್ನ ಬಗ್ಗೆ ಹೇಳುವುದೆಂದರೆ, ನಾನು ಈ ಪ್ಲೇಸಲ್ಲಿ ಕೂತ್ಕೊಳ್ಬೇಕಾದ್ರೆ ನನ್ನ ಗಂಡ ಶಿವಾನಂದ್ರೇ ಕಾರಣ. ಏನೆಂದರೆ, ನಾನೊಂದು ಮಧ್ಯಮ ವರ್ಗದಿಂದ ಬಂದವಳು. ನನಗೆ ಏನು ಇದರ ಸ್ವಿಮ್ಮಿಂಗ್ನ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ. ನನ್ನ ಮಗಳನ್ನು ನಾನು ಕರ್ಕೊಂಡು, ನನಗೆ ಮಂಜುರಾಮ್ ಹೋಟೆಲ್ನಲ್ಲಿ ಅವರು ಸ್ವಿಮ್ಮಿಂಗ್ ಕೊಡ್ತೇನೆ ಅಂತ ಹೇಳ್ತಾಯಿದ್ರು. ಆ ಟೈಮಲ್ಲಿ ನೀನೇ ಕರ್ಕೊಂಡು ಬರಬೇಕು ಅಂತ ಹೇಳಿದರು. ಅಲ್ಲಿ ಆ ಮಂಜುರಾಮ್ ಹೋಟೆಲಲ್ಲಿ ನಾನು ಸ್ವಿಮ್ಮಿಂಗ್ ನೋಡಿದ ಕೂಡಲೇ ಫಸ್ಟ್ ಟೈಮ್ ನಾನು ನನ್ನ ಮಗಳನ್ನು ಕರ್ಕೊಂಡು ಹೋದದ್ದು. ಅವರು ಮಂಗಳ ಸ್ವಿಮ್ಮಿಂಗ್ನಲ್ಲಿ ಕೋಚ್ ಮಾಡ್ತಿದ್ರು. ನಾನು ಒಂದು ಸಲ ಕೂಡ ಆ ಕಡೆ ಹೋಗಿರಲಿಲ್ಲ. ನನ್ನ ಮಗಳನ್ನು ಕರ್ಕೊಂಡು ಹೋಗುವಾಗ ನನಗೆ ಸ್ವಿಮ್ಮಿಂಗ್ ಅಂದರೆ ಹೀಗೆ ಉಂಟಾ ಅಂತ ಒಂದು ಆಶ್ಚರ್ಯ ಆಯಿತು.
ಮತ್ತು ನಾನು ನನ್ನ ಮಗನನ್ನು ಇವರು ಚಿಕ್ಕಮಗಳೂರಿನಲ್ಲಿದ್ದರು, ನಾನು ಸುಳ್ಯದಲ್ಲಿ ವರ್ಕ್ ಮಾಡ್ತಿದ್ದೆ. ನನ್ನ ಮಗ ಬಸ್ಸಿನಲ್ಲಿ ಹೋಗ್ತಾ ಇದ್ದ, 9th ಸ್ಟ್ಯಾಂಡರ್ಡ್ನಲ್ಲಿದ್ದ. ಆ ಟೈಮಲ್ಲಿ ನಾನು ಬಸ್ಸಿನಲ್ಲಿ ಸುಳ್ಯದಿಂದ 9:30ಗೆ ಬಂದು ನನ್ನ ಮಗನ ಈ ಸಾಧನೆ ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು. ನನ್ನ ಎಷ್ಟು ಕಷ್ಟದಲ್ಲೂ ಕೂಡ ನನ್ನ ಈ ಮಗನನ್ನೊಂದು ಸ್ವಿಮ್ಮರ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅವನ ತಂದೆ ಆಸೆಯನ್ನು ನಾನು ಈ ಟೈಮಲ್ಲಾದರೂ ಈಡೇರಿಸ್ಬೇಕಂತ ಹೇಳಿ ನನ್ನ ಟೈಮನ್ನು ನಾನು ಲೆಕ್ಕಿಸದೆ ನಾನು ನನ್ನ ಮಗನಿಗೆ ಬೇಕಾಗಿ ಆ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೆ. ನಾನು ಶಿಶಿರ್ನ ಅಮ್ಮನಾಗಿರಲಿಲ್ಲ. ಸತ್ಯ ಹೇಳಬೇಕಾದ್ರೆ ನಾನು ಶಿಶಿರ್ ನೋಡಿಕೊಳ್ಳುವ ಒಂದು ತಾಯಿಯಾಗಿದ್ದೆ. ಯಾರು ನನ್ನನ್ನು ಅವನ ಅಮ್ಮನಂತ ಹೇಳಿರಲಿಲ್ಲ. ಒಂದು ದಿನದ ನಾನು ಹೇಳ್ತೇನೆ ಅಂದರೆ ನನಗೆ ಆ ವಿಷಯವನ್ನು ನಾನು ಮರಿಲಿಕ್ಕಿಲ್ಲ. ಒಂದು ಇಲ್ಲಿ ಒಂದು ಸ್ಪೋರ್ಟ್ಸ್ ನಡೀತಾ ಇತ್ತು. ಅದು ಸೈಕಲಲ್ಲಿ ಬಂದು ನನ್ನ ಮಗ ಸ್ವಿಮ್ ಮಾಡಿ ಅದರಲ್ಲಿ ಅವನು 1 ರೌಂಡ್ ತೆಗೆದು ಬಂದು ಅವನು ಸ್ವಿಮ್ ಮಾಡಬೇಕಿತ್ತು. ಅವನು ಸೈಕಲಲ್ಲಿ ಬಂದ ಕೂಡಲೇ ತುಂಬ ಟಯರ್ಡ್ ಆಗಿದ್ದ. ನಾನು ಅದನ್ನು ತಡೆಯಲಾರದೆ ಹೋದೆ. ಬ್ಯಾಂಗ್ಳೂರಿನೊಬ್ಬರು ಕೋಚ್ ಹೇಳಿದರು, ಮೇಡಮ್ ಅವರ ಪೇರೆಂಟ್ಸ್ ಇದ್ದಾರೆ, ನೀವು ಬರಬೇಡಿ ಹೇಳಿದರು. ಆ ಕೂಡಲೇ ನನ್ನ ಮಗ ಹೇಳಿದ, ಸರ್ ಅವರೇ ನನ್ನ ಅಮ್ಮ ಅಂತ. ಅದನ್ನು ನಾನು ಜನ್ಮದಲ್ಲಿ ಮರಿಲಿಕ್ಕಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸ್ವಿಮ್ಮಿಂಗ್ ಕೋಚ್ ಶಿವಾನಂದ ಗಟ್ಟಿಯವರ 60ನೇ ಹುಟ್ಟುಹಬ್ಬದ ಸಂಭ್ರಮ. ಇದೀಗ ವೃತ್ತಿ ಜೀವನಕ್ಕೆ ವಿದಾಯದ ಹೊಸ್ತಿಲಿನಲ್ಲಿರುವ ಶಿವಾನಂದ ಗಟ್ಟಿಯವರ ವಿಶ್ರಾಂತ ಜೀವನ ಸುಖಮಯವಾಗಿರಲಿ. ಅವರ ಮೂಲಕ ಇನ್ನಷ್ಟು ಕ್ರೀಡಾ ಪ್ರತಿಭೆಗಳು ಬೆಳೆಯಲಿ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳನ್ನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ನೀಡಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನಡೆಗಾಗಿ ವಂದನೆಗಳು. ಇದು ಶುಭ ದಿನಗಳ ಸಂಭ್ರಮ, ಇದು ಸವಿ ಸವಿ ನೆನಪಿನ ಸಂಭ್ರಮ.